ಸಂತೋಷ ಲಭಿಸಕ್ಕೆ ಸಾಧ್ಯ ಐತೆ ಅಂತ ಚಿಂತಕ. ಮತ್ತೆ ಎರಡನೇದ್ದು ಏನಂದ್ರೆ, ಒಂದನೇದ್ದು ಚಲೋ ವಿಚಾರ ಮಾಡಬೇಕು, ಎರಡನೇದ್ದು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಒಳ್ಳೆಯ ಕೆಲಸ ಯಾಕೆ ಮಾಡ್ಬೇಕಂತಂದ್ರೆ ಕೇಳಬೇಡ್ರಿ. ಮತ್ತೆ ಎಷ್ಟೋ ಜನ ಒಳ್ಳೆಯ ಕೆಲಸದಿಂದ ಅವರ ಒಳ್ಳೆ ವ್ಯಕ್ತಿತ್ವ ಗುರುತ್ಕೊಳ್ಳೋಕೆ ಸಾಧ್ಯ ಐತೆ. ಒಂದಿನ ಒಂದೂರಾಗ ಒಬ್ಬ ರಾಜ ಇದ್ದ. ಅವನಿಗೆ ತನ್ನ ರಾಜ್ಯವನ್ನು ನೋಡ್ಬೇಕಂತ ಒಂದು ಇಚ್ಛೆ ಆಯಿತು. ಮಾರು ವರ್ಷದಿಂದ ರಾಜ್ಯವನ್ನು ನೋಡಕ್ ಹೋಗ್ತಿತ್ತು. ಬ್ಯಾಸ್ಗೆ ಇತ್ತು, 12-1 ಗಂಟೆ ಆಯಿತು, ದೃಶ್ಯ ಭಾಳ ಆಗಿತ್ತು. ಅವಾಗ ಒಬ್ಬ ಅಜ್ಜ ಮಾವಿನ ಗಿಡ ಹಚ್ಚಾಕತ್ತೈತಿ. ಮಾವಿನ ಗಿಡ ಹಚ್ಚಾಕತ್ತೈತಿ. ಅದು ಹೆಜ್ಜೆ ಒಂದೆರಡು ಹಣ್ಣು ಕೊಡುವ ಕೊಟ್ಟು ಅವ ಗಿಡ ಹಚ್ಚಾಕತ್ತೈತಿ. ಕೇಳಿದ, ಹೆಜ್ಜ ಈ ಗಿಡ ದೊಡ್ಡದಾಗೋ ತನಕ ಇರ್ತೀನಿ ನಾನು. ಇಲ್ಲ, ಈ ಗಿಡ ಈಗ ನನಗೆ 80 ವಯಸ್ಸು ಐತಿ, ಗಿಡ ದೊಡ್ಡದಾಗೋ ತನಕ ನಾ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅದೇ ಗಿಡ ದೊಡ್ಡದಾಗು ಇರ್ತೀನೋ ಬಿಡ್ತೀನಿ ಗೊತ್ತಿಲ್ಲ ಅಂತೀವಿ. ಮತ್ತೆ ಈ ಗಿಡದ ಹಣ್ಣ ನೀನು ತಿಂತೀನಿ. ಇಲ್ಲ, ನಾ ಈ ಗಿಡದ ಹಣ್ಣು ಇದು ದೊಡ್ಡದಾಗೋದ್ರೊಳಗೆ ಇರ್ತೀನೋ ಬಿಡ್ತೀನಿ ನನಗೆ ಗೊತ್ತಿಲ್ಲ. ಮತ್ತೆ ಈ ಗಿಡದ ಹಣ್ಣ ನಾ ತಿನ್ನಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಗಿಡ ಹಣ್ಣು ನೀವು ತಿನ್ನಂಗಿಲ್ಲ ಅಂದ್ರೆ ಮತ್ತೆ ಚಲೋ ಕೆಲಸದಕ್ಕೆ ಮಾಡ್ತೀವ ಅಂದ ರಾಜ. ಅವಾಗ ಮುದುಕ ಅಂತಾನೆ, ಈಗ ಏನ್ ಹಣ್ಣು ತಿನ್ನಕತ್ತೀರಿ? ನಾ ಹಚ್ಚಿತ್ತಲ್ಲ, ನಮ್ಮ ಅಪ್ಪ ಚಲೋ ಕೆಲಸ ಮಾಡಿ ಗಿಡ ಹಚ್ಚಿದಕ್ಕೆ ನೀ ಹಣ್ಣು ತಿನ್ನಕತ್ತೀರಿ. ಇಲ್ಲಾಂದ್ರೆ ತಿನ್ನಕ್ ನಿನ್ ಕೈಲಿ ಸಾಧ್ಯ ಆಗ್ತಿದ್ದಿಲ್ಲ. ಎದಕ್ಕೆ ನಾವು ಚಲೋ ಕೆಲಸ ಮಾಡೋದಂದ್ರೆ ಇನ್ನೊಬ್ಬರಿಗೂ ಉಪಯೋಗ ಆಗುತ್ತೆ, ಮತ್ ನನಗೂ ಸಹಿತ ಉಪಯೋಗ ಆಗುತ್ತೆ. ಅದಕ್ಕೆ ಚಲೋ ಕೆಲಸ ಮಾಡೋದು. ನೋಡ್ರಿ, ಒಳ್ಳೆ ಕೆಲಸ ಹೆಂಗಿದ್ ಗೊತ್ತಂದ್ರೆ, ಒಳ್ಳೆಯ ಕೆಲಸ ನಾವ್ ಇದ್ದಾಗೂ ನಮ್ಗೆ ಸಂತೋಷ ಕೊಡ್ತೈತಿ. ನಾವು ಸತ್ತ ನಂತರ ನಮ್ಮ ನೆನಪು ಸಹಿತ ಇನ್ನೊಬ್ರಿಗೆ ಸಂತೋಷ ಕೊಡ್ತೈತಿ. ಆಗ್ಲಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೋ ಜನ ದೇಶಕ್ಕಾಗಿ ಪ್ರಾಣ ಕೊಡ್ಲಿಲ್ಲ. ಭಗತ್ ಸಿಂಗ್ ಎಷ್ಟೋ ಯುವಕರಿಗೆ ಪ್ರೇರಣೆ ಆಗಲಿಲ್ಲ. ಅವ್ರಿಗೆ ಅದಾರ ಇಲ್ಲ. ಅವತ್ತವ್ರೇನಾದ್ರು ದೇಶಕ್ಕಾಗಿ ಪ್ರಾಣವನ್ನ ಕೊಡ್ಲಿಲ್ಲ ಅಂದ್ರೆ ಇವತ್ತವ್ರು ನಮ್ಗೆ ನೆನಪಿಡಕ್ ಸಾಧ್ಯ ಆಗ್ತೈತಿ. ಅವತ್ತವ್ರು ಚಲೋ ಕೆಲಸ ಮಾಡಿ ಸತ್ರು, ಆದ್ರೂ ಸಹಿತ ಇವತ್ತವ್ರ ನೆನಪು ನಮ್ಗ ದೇಶದ ಭಕ್ತಿ ಜಾಸ್ತಿ ಹಂಗ ಮಾಡಿದ್ದು ಯಾವುದು? ಇದೇ ಭಗತ್ ಸಿಂಗ್ ನೆನಪಲ್ಲಿ. ಎದಕ್ಕೆ ಮನುಷ್ಯ ಚಲೋ ಕೆಲಸ ಮಾಡ್ಬೇಕಂದ್ರ ಮತ್ ನಾವು ಒಳ್ಳೆಯವ್ರು ಆಗ್ಬೇಕಲ್ಲ, ಅದಕ್ಕೆ ನಾವು ಚಲೋ ಕೆಲಸ ಮಾಡೋದು ಮತ್ ಚಲೋ ವಿಚಾರ ಮಾಡ್ಕೋಂತ ಹೋಗಿ ಅಂದ್ರ ನಮ್ಮ ವಿಚಾರಗಳೇ ಭವಿಷ್ಯವನ್ನ ರೂಪಿಸ್ತೈತಿ ಜಗತ್ತಿನೊಳಗೆ. ಅದಕ್ಕೆ ನಾವು ಚಲೋ ಕೆಲಸ ಮಾಡೋದು, ಒಂದು ಒಳ್ಳೆ ವಿಚಾರ ಮಾಡೋದು, ಎರಡನೇದು ಒಳ್ಳೆ ಕೆಲಸವನ್ನ ಮಾಡೋದು. ಮತ್ ನಮಗ ಬಿಡುವಿನ ಸಮಯದಲ್ಲಿ ನಾವು ಏನ್ ಮಾಡೋದು ಅಂದ್ರೆ ಸತ್ಸಂಗ ಮಾಡೋದು. ಸತ್ಸಂಗ ಇದರ ಇಷ್ಟೇ. ಕೆಟ್ಟವಿದ್ದ ಒಳ್ಳೆ ಹೋಗ್ತಾನ, ಕೆಟ್ಟ ವಿಚಾರ ಇದ್ದು ಒಳ್ಳೆ ವಿಚಾರ ಆಗ್ಲಿಲ್ಲ.